ಹಿಂದೆ ಕುಳಿತಿರುವ ವಯೋವೃದ್ಧರು ಯಾರು ಅಂತ ಕೇಳ್ತೀವಿ. ಅವರು ಮಧುರೆಯಿಂದ ಬಂದಂತ ನನ್ನ ಅಜ್ಜ ಅಕ್ರೂರ. ಅವರು ಯಾಕೆ ಇಲ್ಲಿವರೆಗೆ ಬಂದಿದ್ದು? ಮಧುರೆಯಲ್ಲಿ ಹಬ್ಬವಂತೆ. ಅಯ್ಯೋ ಕೃಷ್ಣ, ಎಷ್ಟು ಸಮಯದಿಂದ ನಾನು ಆಸೆ ಕಟ್ಟಿಕೊಂಡವಳು ಕೃಷ್ಣನ ಜೊತೆಗೆ ತಿರುಗಾಟವನ್ನು ಮಾಡಬೇಕು, ಕೈ ತುಂಬಾ ಬಳೆಯಿರಿಸಿಕೊಳ್ಳಬೇಕು, ಸಿಹಿ ತಿಂಡಿಯನ್ನು ತಿನ್ನಬೇಕು ಎನ್ನುವುದಾಗಿ ಆದಷ್ಟು ಬೇಗ ಹೋಗಿ ಸೀರೆ ಬಿಡಿಸಿ ಪಟ್ಟೆ ಸೀರೆ ಉಟ್ಕೊಂಡು ಓಡೋಡಿ ಬರ್ತೇನೆ ಕೃಷ್ಣ. ಮಧುರೆಯಲ್ಲಿ ಹಬ್ಬ ಅಂದ್ರೆ ಯಾವ ಹಬ್ಬ? ಬಿಲ್ಲು ಹಬ್ಬ. ನಮ್ಮ ಮಾವನಾದಂತ ಕಂಸ ಮಹಾರಾಜರು ಅಲ್ಲಿವರೆಗೆ ಹಾಕಿ ಯಾಕೆ ಕರೆದಿದ್ದಾರೆ? ನಮ್ಮನ್ನ ಕೊಲ್ಲಿಸಬೇಕು ಎನ್ನುವುದಾಗಿ. ಆತನನ್ನು ಕೊಂದು ಕೇವಲ 3 ದಿನದಲ್ಲಿ ಬರ್ತೇನೆ ಕೃಷ್ಣ. ನಿನ್ನನ್ನು ಬಿಟ್ಟು ನಾವು ಅರಗಳಿಗೆ ಇದ್ದವರಲ್ಲ. ಇವತ್ತು 3 ದಿವಸ ಅಂತ ಹೇಳಿದ್ರೆ 3 ಯುಗ ಕಳೆದಾಗ್ತದೆ. ಹೇಗೆ ಸಹಿಸಿಕೊಳ್ಳಲಿ ಹೇಗೆ ಕೃಷ್ಣ? ಯಾಕೆ ಮರುತ್ತಾ ಇದ್ದೀರಾ? ನಿಮ್ಮನ್ನ ಪಾಲನೆ ಮಾಡುವುದು ನಾನೇ ತಾನೆ. ಇಷ್ಟೆಲ್ಲ ಗೋಪಿಕಾ ಸ್ತ್ರೀ
ಅವಳಿಗೆ ಒಂದು ಕೃಷ್ಣನ ವೇಷವನ್ನು ಹಾಕಿಸಿ ನನ್ನ ಭಜನೆಯಲ್ಲಿ ನಿರತರಾಗಿರಿ. ಹಾಗಾದ್ರೆ ಇನ್ಯಾಕೆ ಯೋಚನೆ ಮಾಡಬೇಕು? ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜಯ ಜಯ ಕೃಷ್ಣ ಮುಕುಂದ ಮುರಾರೇ. ಮಹಾಗಣಪತಿಯಾಯ ನಮಃ. ಕೊಟ್ಟಂತಹ ಮಹಾಗಣಪತಿ ತಾಯಿ ಮೂಕಾಂಬಿಕೆ ಯಕ್ಷಿಣಿ ಬ್ರಹ್ಮನಿಗೆ ಆರೋಗ್ಯ ಹಾಗೂ ಮನೆಯಲ್ಲಿ ಭೂತ ಪಿಶಾಚ ಇಲ್ಲದೆ ಸಂಪೂರ್ಣ ಕಾಪಾಡಿ ಮಕ್ಕಳಿಗ ಮೊಮ್ಮಕ್ಕಳಿಗ ಮಾಡುವಂತಹ ವ್ಯವಹಾರ ಉದ್ಯೋಗ ಕ್ಷೇತ್ರದಲ್ಲಿ ಮಹಾಗಣಪತಿ ಮೂಕಾಂಬಿಕೆ ಯಕ್ಷಿಣಿ ಬ್ರಹ್ಮನಿಗೆ ನೀವು ನಂಬಿರುವಂತಹ ಮನೆಯಲ್ಲಿ ಸಂಪೂರ್ಣ ಅನುಗ್ರಹ. ಆತನ ಮರಣ ಹೇಗೆ? ಹರದಿಂದ ಹುಟ್ಟುವ ಮಗನಿಂದ ಮರಣ ಅಂತ. ಹರ ಏನಾಗಿದ್ದಾನೆ? ಏನ್ ಮಾಡುತ್ತಿದ್ದಾನೆ? ದಾಕ್ಷಾಯಿಯನ್ನು ಕಳಕೊಂಡ ಹರ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಆತನ ತಪವನ್ನು ಭಂಗಗೊಳಿಸೋದಕ್ಕೋಸ್ಕರ ಅಲ್ಲಿಗಾಗಿ ಹೊರಟು ನಿಂತಿದ್ದೇನೆ. ಸ್ವಾಮಿ
ಮೆಚ್ಚಿಕೊಂಡಿದ್ದೀರಾ ಅವ ಮಾಡಿರುವಂತ ಕಾಯಕವಾದ್ರೆ ಏನು ದುರುಳಾಗಿರುವಂತಹ ದಾನವರನ್ನು ಕೊಂದು ಕಳೆದವನು ಅಷ್ಟೇ ಅಲ್ಲ ಸ್ವಾಮಿ. ಅಂಧಕಸುರ ಗಜದಾನವ ಹಾಗೆ ದಾನವರನ್ನೆಲ್ಲ ಮೂರನೇ ಕಣ್ಣಿನಿಂದಲೇ ಸುಟ್ಟು ಭಸ್ಮ ಮಾಡಿದ ಕಾರಣ ತ್ರಿಪುರಾಂತಕ ಎನ್ನುವುದಾಗಿ ಬಿರುದು ಪಡೆದುಕೊಂಡವನು ಆತ. ತಾವಲ್ಲಿಯವರಿಗಾಗಿ ಹರನ ತಪ ಕೆಡಿಸುವುದಕ್ಕೆ ಹೋದಿದ್ದೇ ಹೌದು ಅಂತ ಆದ್ರೆ ಅವ ಸುಮ್ಮನುಳಿದಾನೆ ಹೇಳಿ ಕೋಪಗೊಂಡಿರುವಂತ ಆತ ಮೂರನೇ ಕಣ್ಣನ್ನು ತೆರೆದಂತಾದ್ರೆ ನೀವು ಸುಟ್ಟು ಭಸ್ಮವಾಗಿ ಹೋಗ್ತೀರಿ. ಆ ಕಾರಣಕ್ಕಾಗಿ ನೀವಲ್ಲಿವರಿಗಾಗಿ ಹೋಗುವುದು ಬೇಡವೇ ಬೇಡ ಸ್ವಾಮಿ. ದಾನವರು ಯಾರು ಹೇಳು? ಲೋಕ ಕಟ್ಟಗಳು. ನಾವು ಹಾಗಲ್ಲ, ಲೋಕ ಪಾಲನೆಗಾಗಿ ಇರುವುದು. ಕಿಚ್ಚು ಗಣ್ಣಿಗೆ ಹೆದರುವುದು ನಾನಲ್ಲ, ಹೊರಟು ನಿಂತಿದ್ದೇನೆ ಸ್ವಾಮಿ. ಎಷ್ಟು ಹೇಳಿದ್ರು ಕೂಡ ನನ್ನ ಮಾತು ನೀವು ಕೇಳುವುದೇ ಇಲ್ಲ ಅಂತಾಯ್ತು. ಅಲ್ಲಿವರಿಗಾಗಿ ಹೋಗಿಯೇ ಹೋಗ್ತೀನಿ ಅನ್ನೋದಾಗಿ ಹಠ ಹಿಡಿತೀರಿ ಅಂತ ಆದ್ರೆ ಕೊನೆಯಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ಳುವ ನನ್ನ ಆಸೆ ಬೇರೇನು ಅಲ್ವಾ? ನಿಮ್ಮ ಜೊತೆಗೆ ನಾನು ಕೂಡ ಬರ್ತೇನೆ. ಹರನ ತಪವನ್ನು ಕೆಡಿಸುವ ಚಂದವನ್ನು ನಾನು ನೋಡ್ಲೇಬೇಕು. ನನ್ನನ್ನು ತೆಗೆದುಕೊಂಡು ಹೋಗಿ ಸ್ವಾಮಿ. ನೀನು ಬರ್ತೀಯ ಅಂತ ಆದ್ರೆ ಮರದ ಮರೆಯಲ್ಲಿ ನಿಂತು ತಪ ಕೆಡಿಸುವ ಚಂದವನ್ನು ನೋಡ್ತೇವೆ. ಮೊಮ್ಮಕ್ಕಳಿಗೆ ಮಾಡುವಂತ ವ್ಯವಹಾರ ಉದ್ಯೋಗ ಕ್ಷೇತ್ರದಲ್ಲಿ ಮಹಾಗಣಪತಿ ಮೂಕಾಂಬಿಕೆ ಯಕ್ಷಿಣಿ ಬ್ರಹ್ಮಲಿಂಗೇಶ್ವರ ನೀವು ನಂಬಿರುವಂತಹ ಮನೆ ದೇವರು ಸಂಪೂರ್ಣ ಬ್ರಹ್ಮಲಿಂಗೇಶ್ವರಾಯ ನಮಃ.